ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಪೂರ್ಣ. ಹೇಗಿದ್ದೀರಾ ಎಲ್ರು? ನಾನು ತುಂಬಾ ಚೆನ್ನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋ ಪ್ಲೇಸ್ ಯಾವುದು ಗೊತ್ತಾ? ಈ ಪ್ಲೇಸ್ ದಕ್ಷಿಣ ಕಾಶಿ ಅಂತಾನೆ ಕರೆಯಲ್ಪಡೋ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಳಸಾಪುರ. ಸೊ ಇಲ್ಲಿ ಕಳಸೇಶ್ವರ ದೇವಸ್ಥಾನದ ಜಾತ್ರೆ ಆಗ್ತಾ ಇದೆ. ಆ ಜಾತ್ರೆನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಹಾಗಾದ್ರೆ ಬನ್ನಿ, ಯಾಕೆ ಲೇಟ್ ಮಾಡೋದು, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿಲ್ಲಿ ನೀವು ನೋಡ್ತಾ ಇರೋದು ಕಳಸ ಜಾತ್ರೆ. ಸೊ ನಿಮಗೆ ವಾಯ್ಸ್ ಎಲ್ಲ ತುಂಬ ಕಿರಿಕಿರಿ ಆಗುತ್ತೆ ಅಂತ ನಾನು ಬ್ಯಾಕ್ಗ್ರೌಂಡ್ ನಾಯ್ಸ್ ತೆಗೆದು ವಾಯ್ಸ್ ಕೊಡ್ತಾ ಇದ್ದೇನೆ. ಸೊ ಹಾಗೆ ಏನೇನೋ ಹೇಳೋ ಬದಲು ಕಳಸೇಶ್ವರ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಹಾಗೆ ಜಾತ್ರೆ ನೋಡ್ತಾ ಕಳಸೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಸೊ ಹೇಗನ್ನಿಸ್ತು ಜಾತ್ರೆ? ದೇವ್ರ ದರ್ಶನ ಕೂಡ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಹೇಳ್ಕೊಳ್ಳಿ, ಖಂಡಿತ ಈಡೇರುತ್ತೆ. ಸೊ ನನಗೆ ಆ ನಂಬಿಕೆ ಇದೆ. ನಾನು ಇಲ್ಲಿ ತೇರು ಎಳಿತಾ ಇದ್ದೋ ವಿಡಿಯೋನ ಮಾಡೋಕ್ಕೆ ಹೋದೆ. ತುಂಬ ಜನ ಇತ್ತು, ಬಟ್ ನನಗೆ ಅಷ್ಟೊಂದು ಕಿರಿಕಿರಿ ಆಗಲಿಲ್ಲ. ವಿಡಿಯೋ ಶೂಟ್ ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ಸೊ ಬನ್ನಿ ಹಾಗಾದರೆ ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ, ಹಾಗೆ ಕಳಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಮ ಕಳಸ ಇಲ್ಲಿ ವಿಶೇಷ ಏನು ಗೊತ್ತಾ? ಅಗಸ್ತ್ಯ ಋಷಿಗಳು ಇಲ್ಲಿ ಇಟ್ಕೊಂಡೆ ಕೈಲಾಸದಲ್ಲಿ ನಡೀತಾ ಇದ್ದ ಶಿವಪಾರ್ವತಿಯರ ವಿವಾಹವನ್ನ ವೀಕ್ಷಿಸಿದ್ರಂತೆ. ಎಷ್ಟು ಚಂದ ಅಲ್ವಾ ನಮ್ಮ ಕಳಸ? ಅಷ್ಟೇ ಅಲ್ಲ, ಈ ಪುಣ್ಯಕ್ಷೇತ್ರ ಅಗಸ್ತ್ಯ ಮುನಿಗಳ ತಪಸ್ಸಿಗೆ ನೆಚ್ಚಿ ಶಿವಪ್ಪ ನೆಲೆ ನಿಂತ ಪುಣ್ಯ ಭೂಮಿ ಅಂತಾನೆ ಹೇಳ್ಬೋದು. ಹಾಗೆ ಈ ಕ್ಷೇತ್ರಕ್ಕೆ ನಾವು ಭೇಟಿ ನೀಡಿದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಅಂತಾನೂ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ಪ್ರಸಾದನೂ ಸಿಕ್ತು. ಹಾಗೆ ಪ್ರಸಾದ ಸಿಕ್ಕಿದ ಖುಷಿಯಲ್ಲಿ ದೇವಸ್ಥಾನದೆಲ್ಲ ಒಳಗಡೆ ಹೋಗಿ ಒಮ್ಮೆ ದರ್ಶನ ಮಾಡಿ ಬರುವ ಅಂತ ಅನ್ನಿಸ್ತು. ಸೊ ಅಲಂಕಾರ ಎಲ್ಲ ನೋಡ್ಕೊಂಡು ದರ್ಶನ ಮಾಡಿ ಬರುವ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ. ಎಷ್ಟು ಕ್ರೌಡ್ ಇತ್ತು ಗೊತ್ತಾ? ತುಂಬಾನೇ ಜನ. ಆ ಬಿಸಿಲು, ಆ ಜನ, ಅಬ್ಬಬ್ಬ ಅನ್ನಿಸ್ತು. ಆದ್ರೂ ಜಾತ್ರೆ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು. ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ. ನೈಟ್ ಅಂತೂ ಇನ್ನೂ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ. ಸೊ ನನಗೆ ನೈಟ್ ದೇವಸ್ಥಾನದ ಒಳಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಡೇ ಹೋಗಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಈಗ ಸ್ವಲ್ಪ ಈಚೆನೂ ನೋಡೋಣ. ಪ್ರತಿ ವರ್ಷ ಇಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವ ಆಗುತ್ತೆ. ಕಾಶಿಲಿ 12 ವರ್ಷಕ್ಕೊಮ್ಮೆ ಆದ್ರೆ ನಮ್ಮ ಕಳಸದಲ್ಲಿ ಪ್ರತಿ ವರ್ಷನೂ ಆಗುತ್ತೆ. ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ಗೊತ್ತಾ? ನೋಡ್ಲಿಕ್ಕೆ ತುಂಬಾ ಚಂದ ಇರುತ್ತೆ. ಸೊ ನೀವೆಲ್ಲ ಒಮ್ಮೆ ಭೇಟಿ ಕೊಡ್ಲೇಬೇಕು ಈ ದೇವಸ್ಥಾನಕ್ಕೆ. ದೇವಸ್ಥಾನ ಅಷ್ಟೇ ಅಲ್ಲದೆ ಕಳಸ ಇನ್ನೂ ಪ್ರಸಿದ್ಧಿ ಹೊಂದಿರುವಂತ ತುಂಬಾ ವಿಚಾರಗಳಿದೆ. ಅದು ನಿಮಗೆ ಗೊತ್ತೇ ಇರುತ್ತೆ. ಅಂದ್ರೆ ಸುತ್ತಮುತ್ತ ಇರೋ ತಾಣ ಆಗಿರ್ಬೋದು, ಇಲ್ಲಿರೋ ಟ್ರೆಕ್ಕಿಂಗ್ ಪ್ಲೇಸ್ ಆಗಿರ್ಬೋದು, ಸಹ್ಯಾದ್ರಿ ಪರ್ವತ, ಹಸಿರು ಅರಣ್ಯ ಪ್ರದೇಶ, ಜಲಪಾತಗಳಿಂದ ಸುತ್ತುವರೆದ ಒಂದು ಮುದ್ದಾದ ವಾತಾವರಣ ನಮ್ ಕಳಸದ್ದು. ಇಲ್ಲಿ ಶಿವಪರಮೇಶ್ವರ ಕಳಸೇಶ್ವರನಾಗಿ ನೆಲೆ ನಿಂತಿದ್ದಾರೆ. ಶಿವ ನೆಲೆ ನಿಂತಿರೋದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಅಂತ ಹೇಳ್ತಾರೆ. ಅದೇನ್ ನೋಡೋಣ ಬನ್ನಿ. ಇಲ್ಲಿ ಪಾರ್ವತಿ ದೇವಿಯು ಸರ್ವಾಂಗ ಸುಂದರಿಯಾಗಿ ಕಳಸ ಕ್ಷೇತ್ರದಲ್ಲಿ ಶಿವಪರಮಾತ್ಮನೊಟ್ಟಿಗೆ ನೆಲೆಸಿದ್ದಾರೆ. ಅದರಲ್ಲೂ ಈ ಜಾತ್ರೆಯಲ್ಲಿ ಇನ್ನೂ ತುಂಬಾ ಮುದ್ದಾಗಿ ಕಾಣ್ತಿದಾರಲ್ವಾ? ಅಲಂಕಾರ ನೋಡಿ ಎಷ್ಟು ಚಂದ ಆಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅರೆ, ಇದನ್ನ ಹೇಳ್ತಾ ಇಲ್ಲಿರೋ ವಿಚಾರನೇ ಮರ್ತೋದೆ. ಬನ್ನಿ. ಅಗಸ್ತ್ಯರು ಈ ಪುಣ್ಯಕ್ಷೇತ್ರದಲ್ಲಿ ಆಶ್ರಮವನ್ನ ಕಟ್ಟಿಕೊಂಡು ವಾಸ ಇರ್ತಾರಂತೆ. ಅವರ ಕಳಸದಿಂದ ಶಿವಲಿಂಗ ಉದ್ಭವ ಆಗುತ್ತೆ. ಆಗ ಅಗಸ್ತ್ಯ ಮುನಿಗಳು ಆ ಶಿವಲಿಂಗವನ್ನ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಹೀಗೆ ಕಳಸದಿಂದ ಉದ್ಭವ ಆದ ಶಿವನು ಇಲ್ಲಿ ಕಳಸೇಶ್ವರನಾಗಿ ನೆಲೆ ನಿಂತಿದ್ದಾರೆ. ಈ ಕಾರಣಕ್ಕೇನೆ ಕಳಸ ಅಂತ ಹೆಸರು ಬರುತ್ತೆ. ಜಾತ್ರೆ ದಿನ ಕಳಸೇಶ್ವರ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ನೋಡಿ. ಅಲ್ಲಿ ಜನದಲ್ಲಿ ನನಗೆ ಸರಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಕಾಶಿ ವಿಶ್ವನಾಥ. ಇಲ್ಲಿ ದರ್ಶನ ಮಾಡಿದ್ರೆ ಅಲ್ಲಿ ಹೋಗಿ ಕಾಶಿಲಿ ಹೋಗಿ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ
ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ರೆ ಅದನ್ನು ಕೂಡ ಕೇಳ್ಕೊಳ್ಳಿ. ಕಳಸದಲ್ಲಿ ವರ್ಷವಿಡೀ ಯಾವುದಾದ್ರೂ ಒಂದು ಉತ್ಸವ ಆಗ್ತಾನೆ ಇರುತ್ತೆ. ಹಾಗಾಗಿನೇ ಶಿವಪರಮಾತ್ಮನಿಗೆ ಅಂದ್ರೆ ಕಳಸೇಶ್ವರನಿಗೆ ಇಲ್ಲಿ ಉತ್ಸವ ಪ್ರಿಯ ಕಳಸೇಶ್ವರ ಅಂತ ಅನ್ವರ್ಥ ನಾಮ ಕೂಡ ಇದೆ. ಕಳಸ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕಾರ್ತಿಕ ಶುದ್ಧ ಏಕಾದಶಿಯ ದಿನ ಶಿವಪಾರ್ವತಿಯರ ಮದುವೆ ಸಂಕೇತವಾಗಿ ಬಹಳ ವಿಜೃಂಭಣೆಯಿಂದ ಗಿರಿಜಾ ಕಲ್ಯಾಣ ಮಾಡ್ತಾರೆ. ಅಗಸ್ತ್ಯ ಮುನಿಗಳ ಭಕ್ತಿಗೆ ಒಲಿದು ಇಲ್ಲಿ ನೆಲೆ ನಿಂತ ಕಳಸೇಶ್ವರನ ಕ್ಷೇತ್ರದಲ್ಲಿ ಮತ್ತೊಂದು ವೈಶಿಷ್ಟ್ಯನೂ ಇದೆ. ಅದು ಏನ್ ಗೊತ್ತಾ? ಇಲ್ಲಿ ಗಣಪತಿ ದೇವರು ಗಂಡು ರೂಪ ಹಾಗೂ ಹೆಣ್ಣು ರೂಪದಲ್ಲಿ ನೆಲೆ ನಿಂತಿದ್ದಾರೆ. ಪ್ರತ್ಯೇಕ ಮಂದಿರ, ಪ್ರತ್ಯೇಕ ಪೂಜೆ ನಡೆಯುತ್ತೆ. ಗಣಪತಿ ದೇವರು ಗಂಡು ಮತ್ತು ಹೆಣ್ಣು ರೂಪದಲ್ಲಿ ಪೂಜೆ ಪಡೆಯೋ ಪ್ರಪಂಚದ ಏಕೈಕ ಸ್ಥಳ ಅಂದ್ರೆ ಅದು ನಮ್ಮ ಕಳಸ ಮಾತ್ರ. ಇಲ್ಲಿ ನಾನು ನಿಮ್ಗೆ ವಿಡಿಯೋನ ಶೂಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತಿರೋದ್ರಿಂದ ವಿಡಿಯೋ ಸ್ವಲ್ಪ ಆಚೆ ಈಚೆ ಆಗಿದೆ, ಆದ್ರೆ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಬಿಂದು ಮಾಧವ ದೇವಸ್ಥಾನ. ಹಾಗೆ ಇಲ್ಲಿ ದೇವಸ್ಥಾನ ತುಂಬಾನೇ ಪ್ರಶಾಂತವಾಗಿದೆ. ನಾವು ಯಾವಾಗ ಹೋದ್ರೂ ಅಲ್ಲಿನ ಒಂದು ಸೈಲೆನ್ಸ್ ಆಗಿರ್ಬೋದು, ಅದೆಲ್ಲ ನಮಗೆ ಅಲ್ಲಿನ ಭಕ್ತಿ ಜಾಸ್ತಿ ಮಾಡಿಸುತ್ತೆ. ನನಗಂತೂ ಈ ಪ್ಲೇಸ್ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಬೆಳಗ್ಗೆ ಬೇಗ ಹೋದಾಗ ದೇವ್ರ ದರ್ಶನ ಮಾಡ್ಬೋದು. ಸ್ವಲ್ಪ ಲೇಟ್ ಆಯ್ತು ಅಂದರೆ ಬಾಗಿಲು ಹಾಕಿರ್ತಾರೆ, ಬಟ್ ಚಿಕ್ಕ ಕಿಂಡಿ ಇರುತ್ತಲ್ಲ ಅದರಿಂದ ದೇವ್ರ ದರ್ಶನ ಚೆನ್ನಾಗಾಗುತ್ತೆ. ಬನ್ನಿ ಇದನ್ನು ಮುಂದುವರ್ಸೋಣ. ಕಳಸ ಕ್ಷೇತ್ರದಲ್ಲಿ ಕಾಶಿಯಲ್ಲಿ ನೆಲೆಸಿದ ಎಲ್ಲಾ ದೇವರುಗಳು ಕಳಸದಲ್ಲಿ ನೆಲೆಸಿದ್ದಾರೆ. ಕಳಸೇಶ್ವರ ದೇವಾಲಯದ ಉತ್ತರಕ್ಕೆ ಬಿಂದು ಮಾಧವ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೆ ದೇವಾಲಯ ಇದೆ. ಹಾಗೆ ಕಾಳಭೈರವ ಮತ್ತೆ ಗಣಪತಿ ದೇವಾಲಯನೂ ಇದೆ. ಹಾಗೆ ಪೂರ್ವಕ್ಕೆ ದುರ್ಗಾದೇವಿ ಮತ್ತೆ ಅನ್ನಪೂರ್ಣೇಶ್ವರಿ ದೇವಾಲಯನೂ ಇದೆ. ಹಾಗೂ ಪಶ್ಚಿಮಕ್ಕೆ ಗಿರಿಜಾಂಬ ಮಾತೆಯ ದೇವಾಲಯನೂ ಇದೆ. ಕಾಶಿ ಕ್ಷೇತ್ರದಲ್ಲಿ ಗಂಗಾ ಮೂಲದಲ್ಲಿ ಗಂಗಾ, ಯಮುನೆ, ಸರಸ್ವತಿ ನದಿಯು ಜನಿಸುತ್ತಾರೆ. ಹಾಗೆ ನಮ್ಮ ಕಳಸ ಕ್ಷೇತ್ರದ ಗಂಗಾ ಮೂಲದಲ್ಲಿ ತುಂಗಭದ್ರಾ, ನೇತ್ರಾವತಿ ನದಿ ಜನ್ಮ ತಾಳಿದೆ. ಹಾಗಾಗಿ ಕಳಸ ಕ್ಷೇತ್ರದ ಭೇಟಿಗೆ ಕಾಶಿ ಕ್ಷೇತ್ರದ ಭೇಟಿ ನೀಡಿದಾಗ ಸಿಗೋ ಪುಣ್ಯ ಇಲ್ಲಿ ಸಿಗುತ್ತೆ ಅಂತ ಪ್ರತೀತಿನೂ ಇದೆ. ಹಾಗೆ ಈ ಕಳಸೇಶ್ವರನ ದೇವಾಲಯಕ್ಕೆ ಕೆಳದಿಯ ರಾಜರಾದ ಸೋಮಶೇಖರ ನಾಯಕರು ಚಿನ್ನದ ಮುಖವಾಡವನ್ನ ನೀಡಿದ್ದಾರೆ. ಈ ದೇವಾಲಯದ ರಜತ ಬಾಗಿಲನ್ನ ಮೈಸೂರು ಮಹಾರಾಜರು ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಕಳಸ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಪವಿತ್ರ ತೀರ್ಥಗಳು ಇದೆ. ಅದ್ಯಾವುದಂತ ನೋಡೋಣ ಬನ್ನಿ. ಮೊದಲನೇದು ವಸಿಷ್ಠ ತೀರ್ಥ, ಎರಡನೇದು ನಾಗತೀರ್ಥ, ಹಾಗೂ ಮೂರನೇದು ಕೋಟಿ ತೀರ್ಥ, 4 ರುದ್ರತೀರ್ಥ ಮತ್ತು 5ನೇದು ಅಂಬತೀರ್ಥ. ಈ ಪಂಚತೀರ್ಥದಲ್ಲಿ ಸ್ನಾನ ಮಾಡಿ ಕಳಸೇಶ್ವರ ಸ್ವಾಮಿಯನ್ನ ಪೂಜಿಸಿದ್ರೆ 7 ಜನ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಭಕ್ತರ ನಂಬಿಕೆ. ಹಾಗೆ ಇದು ನಿಜನೂ ಹೌದು. ಹೀಗೆ ಈ ಪಂಚತೀರ್ಥಗಳು ನಮ್ಮ ಕಳಸದ ಮತ್ತೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಎಷ್ಟು ಚಂದ ಅಲ್ವಾ? ಹಾಗೆ ಈ ದೇವಸ್ಥಾನ ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿದೆ. ಈ ದೇವಾಲಯ ರಾಜ್ಯದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಇದನ್ನು ಕೇಳೋಕ್ಕೆ ಎಷ್ಟು ಖುಷಿ ಅಲ್ವಾ? ನಮ್ಮ ಕಳಸ ದೇವಸ್ಥಾನ ರಾಜ್ಯದ ಶ್ರೀಮಂತ ದೇವಾಲಯದಲ್ಲಿ ಒಂದು ಅಂತ ಹೇಳ್ಕೊಳ್ಳೋಕ್ಕೆ. ಈ ದೇವಸ್ಥಾನದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇದು ಇಲ್ಲಿ ಬರ್ತಿರೋ ಅಂಥ ಒಂದೊಂದು ನುಡಿಮುತ್ತುಗಳು. ನನಗಂತೂ ಈ ರೀತಿ ದೇವಸ್ಥಾನದಲ್ಲಿ ಬರ್ತಿರೋದನ್ನು ನೋಡ್ತಾ ಓದ್ತಾ ಕೂತ್ಕೊಳ್ಳೋಕೆ ತುಂಬಾ ಇಷ್ಟ. ಒಂದೊಂದು ನುಡಿಮುತ್ತಲು ನಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲ ಸಾರನು ಅದರಲ್ಲಿರುತ್ತೆ. ಎಷ್ಟು ನೆಮ್ಮದಿ ಆಗುತ್ತೆ ಗೊತ್ತಾ ಈ ರೀತಿ ಎಲ್ಲ ಓದಿ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ ಬಂದರೆ. ಸೊ ಯಾರಿಗೆಲ್ಲ ಈ ರೀತಿ ಅಭ್ಯಾಸ ಇದೆ ಅಂತ ಹೇಳಿ ಆಯಿತಾ? ನನಗಂತೂ ಈ ರೀತಿ ತುಂಬ ಅಭ್ಯಾಸ. ಸೊ ನನಗೆ ಅದ್ರಲ್ಲಿ ತುಂಬ ಖುಷಿನೂ ಕೊಡುತ್ತೆ. ಕಳಸದ ಧಾರ್ಮಿಕ ಕ್ಷೇತ್ರಗಳಾದ ಶೃಂಗೇರಿ, ಹೊರನಾಡು ತುಂಬ ಹತ್ತಿರ ಇರೋದ್ರಿಂದ ನೀವು ಶೃಂಗೇರಿ, ಹೊರನಾಡು, ಕಳಸ ಈ 3 ಕ್ಷೇತ್ರನ ಒಂದೇ ದಿನದಲ್ಲಿ ಭೇಟಿ ಮಾಡ್ಬೋದು. ಸೊ ನೀವು ಒಂದೇ ದಿನದಲ್ಲಿ 3 ಕ್ಷೇತ್ರ ಭೇಟಿ ಮಾಡಿದ ಪುಣ್ಯನೂ ನಿಮಗೆ ಸಿಗುತ್ತೆ. ಎಲ್ಲ ಹತ್ರ ಇರೋದ್ರಿಂದ ನಿಮಗೇನಷ್ಟು ಕಷ್ಟ ಆಗಲ್ಲ. ಸೊ ನೀವು ಭೇಟಿ ಮಾಡ್ಬೋದು.
ನೆಕ್ಸ್ಟ್ ಟೈಮ್ ಈ ಊರಿಗೆ ಬಂದಾಗ ಈ 3 ಕ್ಷೇತ್ರನ ಒಂದೇ ದಿನದಲ್ಲಿ ಭೇಟಿ ಮಾಡಿ. ಸೊ ನಿಮಗೂ ನೆಮ್ಮದಿ ಎಲ್ಲ ಸಿಗುತ್ತೆ. ಇದು ದುರ್ಗಾದೇವಿ ದೇವಸ್ಥಾನ. ಇಲ್ಲಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ನಾನು ಹೋದಾಗ ಇನ್ನೂ ಅಲಂಕಾರ ಆಗ್ತಾ ಇತ್ತು, ಪೂಜೆಗೆ ಇನ್ನೂ ರೆಡಿ ಆಗಿರಲಿಲ್ಲ. ಆಗಿದ್ದಿದ್ರೆ ಅಲಂಕಾರ ತೋರಿಸ್ಬೋದಿತ್ತು ನಿಮಗೆ. ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದಾನೆ. ಸೊ ನನಗನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆಗಿದ್ದರೆ ಒಂದು ಲೈಕ್ ಮಾಡಿ. ಇಲ್ಲೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ನೋಡಿಕೊಂಡು ಎಲ್ಲ ಅದನ್ನು ಮಾಡಿ ನಾವು ಹೋಗಿದ್ದು ಊಟಕ್ಕೆ. ಊಟ ತುಂಬ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ದು ಮತ್ತೆಲ್ಲಿಗೆ ಗೊತ್ತಾ, ಜಾತ್ರೆ ಸುತ್ತೋದಕ್ಕೆ. ಸೊ ಜಾತ್ರೆ ಅಂತ ಹೇಳಿದ್ಮೇಲೆ ಜಾತ್ರೆನ ಸುತ್ತೀವಲ್ವ. ಸೊ ಎಲ್ಲ ದೇವ್ರ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಜಾತ್ರೆ ನೋಡೋಣ ಅಂತ. ಹೋಗ್ತಾ ಫಸ್ಟು ಕಣ್ಣಿಗೆ ಬಿದ್ದಿದ್ದೆ ಪುಸ್ತಕ. ಅಲ್ಲಿ ಮೇಳ ಆಗ್ತಿತ್ತು, ಅಂದರೆ ಹೀಗೆ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ತುಂಬ ಒಳ್ಳೊಳ್ಳೆ ಬುಕ್ ಇತ್ತು. ನನಗೆ ತುಂಬ ಖುಷಿ ಆಗಿದ್ದಂದರೆ ಸುಧಾ ಮ್ಯಾಮ್ ಅವ್ರ ಬುಕ್ ತೊಗೊಂಡಿದ್ದು. ತುಂಬಾ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ. ಸೊ ತುಂಬ ಖುಷಿ ಆಯ್ತು. ಇಲ್ಲಿ ನಾನು ಅಕ್ಕ ಸೀರಿಯಸ್ಸಾಗಿ ಡಿಸ್ಕಸ್ ಮಾಡ್ತಿದ್ವಿ ಯಾವ ಬುಕ್ ತೊಗೊಬೇಕಂತ. ತುಂಬ ಕನ್ಫ್ಯೂಸ್ ಆಗ್ತಿತ್ತು, ಯಾಕೆಂದರೆ ಅಷ್ಟು ಒಳ್ಳೊಳ್ಳೆ ಪುಸ್ತಕ ಇತ್ತು. ಅದೆಲ್ಲ ನೋಡಿಕೊಂಡು ತುಂಬ ಬಿಸಿಲಿದ್ದ ಕಾರಣ ಜಾತ್ರೆ ಸುತ್ತಿ ಕೆಂಪಾಗಿಬಿಟ್ಟಿದ್ದೆ. ಫುಲ್ ಟಯರ್ಡ್ ಆಗಿತ್ತು. ಸೊ ಇದೆಲ್ಲ ಟಯರ್ಡ್ನ ಹೋಗಿಸಿದ್ದು ಈ ಬಳೆಗಳು. ಹಾಗೆ ಈ ಐಫೋನ್ ಪರ್ಚೇಸ್ ತುಂಬ ಇಷ್ಟ ಆಯಿತು, ಈ ಫೋನ್ ಪರ್ಚೇಸ್ ಮಾಡಿ. ಸೊ ಚೈಲ್ಡ್ಹುಡ್ಡಲ್ಲಿ ಈ ಫೋನ್ ಇದ್ದರೆ ಅವ್ರು ಫುಲ್ ರಿಚ್ ಅಂತಾರೆ. ಶೀ ಈಸ್ ಮೈ ಚೋಟು. ನನ್ನ ಮುದ್ದು ಕೋತಿ ಮರಿ ಅಂತಲೇ ಹೇಳ್ಬೋದು. ಇವಳಂದರೆ ನಂಗೆ ತುಂಬ ಇಷ್ಟ. ನಾನು ಎಲ್ಲಿರ್ತೀನೋ ಅಲ್ಲಿರ್ತಾಳೆ. ಇವಳು ನನ್ನ ಅಕ್ಕನ ಮಗಳು. ಮಧ್ಯಾಹ್ನ ಜಾತ್ರೆ ಸುತ್ತಿ ಸಾಕಾಯ್ತಂತ ಮನೆಗೆ ಹೋಗಿ ರೆಸ್ಟ್ ಮಾಡಿ ಸುಮ್ಮನೆ ಆಗ್ತೀವ? ಇಲ್ಲ, ಜಾತ್ರೆ ಅಲ್ವಾ, ನೈಟ್ ಕೂಡ ಬಂದ್ವಿ. 12 ತನಕ ಫುಲ್ ಜಾತ್ರೆಯಲ್ಲೇ ಇದ್ವಿ. ತುಂಬ ಸುತ್ತಾಡಿ ಮನೆಗೆ ಜಾತ್ರೆನ ತುಂಬ ಸುತ್ತಾಡಿ ಹೊರಟಿದ್ವಿ. ಸೊ ಹಾಗೆ ಮಧ್ಯಾಹ್ನದಿಂದ ನೈಟ್ ತನಕ ಶಿಫ್ಟ್ ಆಗಿ ಜಾತ್ರೆ ನೋಡೋಕ್ಕೆ ಮತ್ತೆ ಬಂದ್ವಿ. ನೈಟ್ ಜಾತ್ರೆ ಇನ್ನೂ ಚೆನ್ನಾಗಿರುತ್ತೆ. ಲೈಟ್ಸ್ನಿಂಗ್ ಆಗಿರ್ಬೋದು, ಇಟ್ಟಿರೋ ಅಂಗಡಿ, ತಿಂಡಿಗಳು, ಅಬ್ಬಬ್ಬಾ, ಜಾತ್ರೆ ಅಂದರೆ ಕೇಳಬೇಕಾ, ಒಂದಲ್ಲ ಒಂದು ಇದ್ದೇ ಇರುತ್ತೆ. ಸೊ ತುಂಬ ಚೆಂದ ಜಾತ್ರೆ ಸುತ್ತೋದಂದರೆ. ನನಗಂತೂ ತುಂಬ ಇಷ್ಟ. ಯಾರ್ಯಾರಿಗಿಷ್ಟ ಹೇಳಿ ಆಯಿತಾ. ರಾತ್ರಿ ದರ್ಶನ ಇನ್ನೂ ಚೆನ್ನಾಗಿತ್ತು ಕಳಸೇಶ್ವರದು. ಯಾರೂ ಸ್ವಲ್ಪ ಹತ್ತಿರದಲ್ಲಿ ಜನ ಇರಲಿಲ್ಲ. ಹಾಗೆ ಹೋಗಿ ರಪ್ ಅಂತ ವೀಡಿಯೋ ಶೂಟ್ ಮಾಡ್ಕೊಂಡು ಬಂದೆ, ನಿಮಗೆಲ್ಲ ತೋರಿಸೋಣ ಅಂತ. ಇದೆಲ್ಲ ಮಾಡಿಕೊಂಡು ಮತ್ತೆ ಶಾಪಿಂಗ್ ಕಂಟಿನ್ಯೂ ಆಯಿತು. ಒಂದೊಂದೇ ಶಾಪಿಂಗ್ ಮಾಡ್ತಾ ಪರ್ಸಲ್ಲಿ ದುಡ್ಡು ಖಾಲಿ ಆಗ್ತಾ ಹಸಿವಾಗಲಿಕ್ಕೆ ಶುರು ಆಯಿತು. ಏನಾದರೂ ತಿನ್ನೋಣ ಅಂತ ಹುಡುಕ್ತಾ ಇದ್ದರೆ ತಿನ್ನೋದಿರಲಿ, ಆ ಜನದ ಮಧ್ಯ ಯಾವ ಅಂಗಡಿನೂ ಸರಿಯಾಗಿ ಕಾಣ್ತಾನೇ ಇಲ್ಲ. ಬೆಳಗ್ಗೆ ಬುಕ್ ತೊಗೊಂಡಿದ್ದು ಸಾಲದು ಅಂತ ನನ್ನ ಅಕ್ಕಂಗೆ ನೈಟು ಬುಕ್ ಬೇಕಾಯಿತು. ಸೊ ಅಲ್ಲಿ ಬುಕ್ ತಗೊಂಡು ಮತ್ತೆ ನಾವು ಕಂಟಿನ್ಯೂ ಮಾಡಿದ್ವಿ. ಜನ ನೋಡಿ ಎಷ್ಟಿದೆ, ಸಾಕಾಯಿತು. ಇಷ್ಟಕ್ಕೆ ಎಲ್ಲಿ, ಇನ್ನೂ ಮುಂದೆ ಇದೆ ಅಂತ ಹೊರಟ್ವಿ. ಇವರೆಲ್ಲ ನನ್ನ ಗ್ಯಾಂಗ್. ಇವ್ರ ಜೊತೆನೇ ಜಾತ್ರೆ ಸುತ್ತಾಗಿ ಬಂದಿದ್ದು.
ಒಬ್ಬೊಬ್ಬರು ಹೆಂಗಿದ್ದಾರೆ ನೋಡಿ, ಲೈಟೆಲ್ಲ ಹಾಕೊಂಡು ಗಿಜಿ ಗಿಜಿ ಅಂತ. ಅದೆಲ್ಲ ಆಗ್ತಾ ಇಲ್ಲಿ ಡ್ಯಾನ್ಸ್ ಆಗ್ತಿತ್ತು. ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಮತ್ತೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈಗ ಈ ಬೆಂಚ್ ತುಂಬ ಯೂನಿಕ್ ಅಂತ ಅನ್ನಿಸ್ತು. ನಾನು ಇದನ್ನು ನೋಡಿದ್ದು ಫಸ್ಟ್ ಟೈಮ್. ಹಾಗೆ ಇದು ಕೂಡ. ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ. ಇದೆಲ್ಲ ತಗೊಂಡ್ಮೇಲೆ ಇನ್ನಾಗಲ್ಲ ಅಂತ ಹೋಗಿದ್ದೆ ತಿನ್ನಲಿಕ್ಕೆ. ಇನ್ನೂ ತಿಂದಿಲ್ಲ ಅಂದರೆ ಸುತ್ತಲಿಕ್ಕಂತೂ ಎನರ್ಜಿ ಇರೋದಿಲ್ಲ ಅಂತ ಡಿಸೈಡ್ ಮಾಡಿ ಫೈನಲಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದಾದ್ಮೇಲೆ ಒಂದು ಅಂತ ತಿಂದಿದ್ದೆ. ಜಾತ್ರೆಯಲ್ಲಿ ಏನು ತಗೊಂಡಿದ್ವಿ ಅಂತ ತಿಂದಿದ್ದು ಮಾತ್ರ ಬರೋದಿಲ್ಲ ಅಂತ ಹೇಳ್ಬೋದು. ಇದೆಲ್ಲ ಮುಗಿಸ್ಕೊಂಡು ಅಂದರೆ ತಿನ್ನೋ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ರಥೋತ್ಸವ ಇತ್ತು. ಅದನ್ನು ನೋಡಿಕೊಂಡೇ ಹೋಗೋಣ ಅಂತ ರಾತ್ರಿ ರಥೋತ್ಸವನ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ರಥೋತ್ಸವ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಜನ ಕೂಡ ಆಗಿತ್ತು. ನಮಗೆ ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡೋಕ್ಕೆಲ್ಲ ಆಗಲಿಲ್ಲ. ಸೊ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ಅಂದರೆ ಕಳಸ ಜಾತ್ರೆನ ನಿಮ್ಮ ಜೊತೆ ಶೇರ್ ಮಾಡಿರೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಬಾಯ್ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಲವ್ ಯು ಆಲ್.